ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ಈ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಇವತ್ತು ಟೋಟಲ್ 2 ವೀಡಿಯೋಸ್ಗಳನ್ನು ನಾನು ಸ್ಕ್ಯಾನ್ ಕಾಪಿ ಬಗ್ಗೆ ಹಾಕಿದ್ದೆ. ಅಂದರೆ ಯಾರೆಲ್ಲ ಎಕ್ಸಾಮ್ 3 ಬರೆದಿದ್ರೋ ಅಂಥ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋವನ್ನು ನೋಡಿಕೊಳ್ಳಬಹುದು. ಹಾಗೂ ಹೊಸದಾಗಿ ಇರುವಂಥವರು ಕೂಡ ನಾಲೆಡ್ಜಿಗಾಗಿ ಈ ಒಂದು ವಿಡಿಯೋವನ್ನು ನೋಡಿಕೊಳ್ಳಿ. ಯಾಕಂದರೆ ನೀವು ಹಾಕುತ್ತಿರುವಂಥ ಕಮೆಂಟ್ಸ್ಗಳು ಇದ್ದಾವಲ್ವ, ಅದು ಬಹಳ ಈ ಲೆವೆಲಿನ ಕಮೆಂಟ್ಸ್ಗಳು. ಅಷ್ಟು ನಾಲೆಡ್ಜ್ ಇರಲೇಬೇಕು. ನೀವು ದ್ವಿತೀಯ PUCನಲ್ಲಿದ್ದೀರಾ. ಎನಿಹೌ, ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್, ಲೆಟ್ ಮೀ ಸ್ಟಾರ್ಟ್. ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ 10 ಡೌಟ್ಸ್ಗಳು ನಿಮ್ಮ ತಲೆಯಲ್ಲಿದ್ದಾವೆ. ಎಲ್ಲಿ ಸ್ಕ್ಯಾನ್ ಕಾಪಿಯನ್ನು ಡೌನ್ಲೋಡ್ ಮಾಡ್ಕೋಬೇಕು ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ ಆಗಿದೆ ನಿಮಗೆ. ಸ್ಕ್ಯಾನ್ ಕಾಪಿ ಎಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ, ಎಲ್ಲೂ ಡೌನ್ಲೋಡ್ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಕ್ಲಿಯರ್? ಅಪ್ಲೈ ಮಾಡಬೇಕು ಅಂತ ಹೇಳಿದರೆ, ಎಕ್ಸಾಂಪಲ್ಲು ನಿಮ್ಮ ಊರಿನಲ್ಲಿ ಒಂದು ಪಿಕ್ಚರ್ ಹಾಕಿರ್ತಾರೆ. ಪಿಕ್ಚರಿಗೆ ಫಸ್ಟ್ ಹೋಗಿ ಏನು ಮಾಡ್ತೀವಿ ಅಂದರೆ ಟಿಕೆಟ್ ತಗೊತೀವಿ. ಪಿಕ್ಚರ್ ಯಾವಾಗ ತೋರಿಸ್ತೀರಾ ಅಂದರೆ ಅದೊಂದು ಟೈಮ್ ಶೆಡ್ಯೂಲ್ ಇರುತ್ತೆ, ಮಾರ್ನಿಂಗ್ ಶೋ, ಆಫ್ಟರ್ನೂನ್ ಶೋ ಅಂತ, ಹೌದಲ್ವ? ಆ ಸಮಯಕ್ಕೆ ಹೋಗಬೇಕು. ಹಾಗೆ ಈಗ ನೀವು ಟಿಕೆಟ್ ತಗೊಂಡಿದ್ದೀರಾ ಅಂದರೆ ಇಲ್ಲಿ ಅಪ್ಲಿಕೇಶನ್ ಹಾಕಿದ್ದೀರಾ, ಹಾಕಿಬಿಟ್ಟು ಸ್ವಲ್ಪ ಸಮಾಧಾನವಾಗಿ ಇದ್ದರೆ ಒಂದು 2 ದಿನಗಳಲ್ಲಿ, ಆಯಿತಾ, ನಾನು ಇನ್ನೊಂದು ವಿಡಿಯೋ ನಿಮಗೆ ಮಾಡಿ ಹಾಕ್ತೇನೆ. ನಿಮಗೂ ಮೆಸೇಜ್ ಕೂಡ ಬರುತ್ತೆ, ನಿಮ್ಮ ಸ್ಕ್ಯಾನ್ ಕಾಪಿ ರೆಡಿ ಇದೆ, ಡೌನ್ಲೋಡ್ ಮಾಡಿಕೊಳ್ಳಿ ಅಂತ. ಕ್ಲಿಯರ್? ನಿಮ್ಮ ಮೊಬೈಲ್ ನಂಬರಿಗೆ ಬರುತ್ತೆ ಅಥವಾ ನಿಮ್ಮ ಮೇಲಿಗೆ ಬರುತ್ತೆ. ಯುವರ್ ಸ್ಕ್ಯಾನ್ ಕಾಪಿ ಈಸ್ ರೆಡಿ, ಯು ಕ್ಯಾನ್ ಡೌನ್ಲೋಡ್ ಇಟ್ ನಾವ್ ಅಂತ ಆಪ್ಷನ್ ಬರುತ್ತೆ. ಅರ್ಥ ಆಗುತ್ತಾ? ಅದು ಆಪ್ಷನ್ ಬರಲಿಲ್ಲ, ನಿಮಗೆ ಮೆಸೇಜು ಬರಲಿಲ್ಲ ಅಂದರೆ ನಾನು ಒಂದು ವಿಡಿಯೋ ಹಾಕ್ಕೊಡ್ತೇನೆ. 2 ದಿನ ಕೊಡಿ ಸಾಕು. 5ನೇ ತಾರೀಕಿಗೆ ಒಂದು ವಿಡಿಯೋ ರಿಲೀಸ್ ಮಾಡಿಕೊಡ್ತೇನೆ. 5ನೇ ತಾರೀಕು ಆ ವಿಡಿಯೋದಲ್ಲಿ ನಿಮಗೆ, ಅಥವಾ 4ನೇ ತಾರೀಕು ಯಾವಾಗ ಬರುತ್ತೋ ಆವಾಗ, ಆಯಿತಾ, ಅದರ ಲಿಂಕ್ ಕೂಡ ಕೊಡ್ತೇನೆ. ಡೈರೆಕ್ಟಾಗಿ ಹೋಗಿಬಿಟ್ಟು ತಾಗಳು ಅಲ್ಲಿ ನಿಮ್ಮ ಏನು ಬ್ಯಾಂಕ್ ಪೇಮೆಂಟ್ ಮಾಡಿದಿರಲ್ವ ಆ ನಂಬರನ್ನು ಎಲ್ಲರೂ ಕೂಡ ಫೋಟೋ ಹೊಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ, ಹಾಗೂ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಚಲನ್ ನಂಬರ್ ಎಲ್ಲರ ಹತ್ರ ಇದೆ ಅಲ್ವಾ? ಅದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಅಥವಾ ನಿಮ್ಮ ರಿಜಿಸ್ಟರ್ ನಂಬರ್ ಇದ್ದರೂ ಕೂಡ ಓಕೆ. ಎನಿಹೌ, ಸೆಕೆಂಡ್ ಕ್ವಶನ್ ಇದೆ ಈಗ. ಸರ್, ಆಫ್ಟರ್ ಗೆಟಿಂಗ್ ಸ್ಕ್ಯಾನ್ ಕಾಪಿ ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್ ಅಂತ. ಸ್ಕ್ಯಾನ್ ಕಾಪಿಯನ್ನು ನೀವು ನಮಗೆ 2 ದಿನ ಅಥವಾ 2 ದಿನದಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ. ನಮ್ಮ ಕೈಗೆ PDF ನೋಡಿ. ಸ್ಕ್ಯಾನ್ ಕಾಪಿ ಅಂದರೆ ಏನು ಅಂತ ಹೇಳಿದರೆ, ನೀವು ಬರೆದಂಥ ಪೇಪರಿನ ಜೆರಾಕ್ಸ್ ಕಾಪಿ ಅದು PDF ಫಾರ್ಮೇಟಲ್ಲಿ ನಿಮಗೆ ಸಿಗುವಂಥದ್ದಾಗಿರುತ್ತೆ. ಅರ್ಥ ಆಗುತ್ತಾ? ಅವರೇ ಕಳಿಸಲ್ಲ, ನಾವೇ ಡೌನ್ಲೋಡ್ ಮಾಡ್ಕೋಬೇಕು. ಅದು ಎಲ್ಲಿ ಅಂತ ನಾನು ಹೇಳ್ಕೊಡ್ತೇನೆ. ಇವತ್ತೇ ಅಲ್ಲ, ಅದು ಸ್ಕ್ಯಾನ್ ಕಾಪಿ ನಾನು ಹೇಳಿದ್ನಲ್ವ, ಶೋ ಯಾವಾಗಿರುತ್ತೋ ಅವತ್ತು ಟಿಕೆಟ್ ಏನೋ ತೊಗೋಬೇಕು. ಹಾಗೆ ನೀವು ಅಪ್ಲೈ ಮಾಡಿದ್ದೀರಾ. ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್ ಅಂತ ಇದೆ. ಸ್ಕ್ಯಾನ್ ಕಾಪಿ ಆದಮೇಲೆ, ನಿಮಗೆ ಸ್ಕ್ಯಾನ್ ಕಾಪಿ ಸಿಕ್ಕಾದ ಮೇಲೆ ಅದನ್ನು ಸಂಪೂರ್ಣವಾಗಿ ತಾವುಗಳು ಕೀ ಆನ್ಸರ್ ಇಟ್ಕೊಂಡು ಚೆಕ್ ಮಾಡಬೇಕು. ಚೆಕ್ ಮಾಡಾದಮೇಲೆ ಅದರಲ್ಲಿ ಏನಾದರೂ 20 ಅಂಕಗಳನ್ನು ಗಳಿಸಿರ್ತೀರ. ಅದರಲ್ಲಿ ನೀವು ಟೋಟಲ್ ಮಾಡಿದಾಗ ನಿಮಗೆ 30 ಮಾರ್ಕ್ಸ್ ಏನಾದರೂ ಬರ್ತಾಯಿದ್ರೆ, 30 ಮಾರ್ಕ್ಸ್ ಬರ್ತಾಯಿದ್ರೆ ಟೋಟಲ್ ಮಾಡಿದಾಗ, ಅದರ ಅರ್ಥವೇನು ಅಂತ ಹೇಳಿದರೆ 10 ಅಂಕಗಳು ಟೋಟಲಲ್ಲಿ ಕಡಿಮೆ ಆಗಿದೆ ಅಂತ. ಆವಾಗ ಏನು ಮಾಡಬೇಕು ತಾವುಗಳು? ರೀಟೋಟ್ಲಿಂಗ್ಗೆ ಮಾತ್ರ ಅಪ್ಲೈ ಮಾಡಬೇಕು. ಅದು ಉಚಿತವಾಗಿ ಇರುತ್ತೆ. ಮುಂದಿನ ಸ್ಟೆಪ್ಪು ಉಚಿತವಾಗಿ. ಯಾವುದು? ರೀಟೋಟ್ಲಿಂಗ್. ರಿವ್ಯಾಲ್ಯೂಯೇಷನ್ ಅಲ್ಲ, ಅದನ್ನು ರಿವ್ಯಾಲ್ಯೂಯೇಷನ್ ಅಂತ ಕರೆಯಲ್ಲ. ಇನ್ನೊಂದು ಸ್ಟೆಪ್ಪು, ಆಯಿತಾ, ನಿಮ್ಮ ಹತ್ರ PDF ಕಾಪಿ ಬರುತ್ತೆ, ಚೆಕ್ ಮಾಡ್ಕೊತೀರಾ. ಯಾವುದೋ ಒಂದು ಕ್ವಶನು ಕರೆಕ್ಷನ್ನೇ ಮಾಡಿಲ್ಲ ಅಥವಾ ಸರಿ ಇದೆ, ಅದು ತಪ್ಪು ಹಾಕಿದ್ದಾರೆ, ಆವಾಗ ಅದನ್ನು ರಿವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ರಿವ್ಯಾಲ್ಯೂಯೇಷನ್ ಅಂದರೆ ಮತ್ತೆ ಚೆಕಿಂಗ್ ಆಗಬೇಕು. ರೀಟೋಟ್ಲಿಂಗ್ ಅಂತ ಹೇಳಿದರೆ ನಿಮ್ಮ ಟೋಟಲ್ ಮಾಡುವುದರಲ್ಲಿ ತಪ್ಪಾಗಿದೆ ಅಂತ. ಅದು ಉಚಿತವಾಗಿ ನಡೆಯುವಂಥ ಪ್ರೊಸೆಸ್. ಯಾವುದು? ರೀಟೋಟ್ಲಿಂಗ್. ರಿವ್ಯಾಲ್ಯೂಯೇಷನ್ಗೆ ಮತ್ತೆ ದುಡ್ಡನ್ನು 1,000 ರೂಪಾಯಿ ಕಟ್ಟಬೇಕಾಗತ್ತೆ. ಕ್ಲಿಯರ್ ಅಲ್ಫಿ ಒಂದು ಸಬ್ಜೆಕ್ಟಿಗೆ. ನೆಕ್ಸ್ಟ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳ ಇನ್ನೊಂದು ಪ್ರಶ್ನೆ. ಸರ್, ಅಮೌಂಟ್ ಪೇ ಮಾಡಿದ್ದೇವೆ, ಸ್ಕ್ಯಾನ್ ಕಾಪಿ ಬಂದಿಲ್ಲ. ನಾನು ಈಗ ತಾನೇ ಹೇಳಿದೆ ಅದಕ್ಕೆ, ಆಯಿತಾ? ಉತ್ತರ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸರ್, ನಾವು ಅಮೌಂಟ್ ಪೇ ಮಾಡಿಬಿಟ್ಟಿದ್ವಿ, ಅಪ್ಲಿಕೇಶನ್ ಹಾಕಿದ್ವಿ, ಸ್ಕ್ಯಾನ್ ಕಾಪಿನೇ ಬರಲಿಲ್ಲ ಸರ್ ನಮ್ಮ ಮೇಲ್ ಐಡಿಗೆ ಅಂತ. ಸ್ಕ್ಯಾನ್ ಕಾಪಿ ಆನ್ ಸ್ಪಾಟಲ್ಲಿ ಬರಲ್ಲ. ಅದಕ್ಕೆ 1 ದಿನ ಅಥವಾ 2 ದಿನ ಟೈಮನ್ನು ತೆಗೆದುಕೊಳ್ಳುತ್ತಾರೆ. ಕ್ಲಿಯರ್? ವೆರಿ ಗುಡ್. ನೆಕ್ಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಸೆಕೆಂಡ್ PUC ನೆಕ್ಸ್ಟು ನಾನು B.Ed ಮಾಡಬೇಕು ಅಂತ ಇದ್ದೀನಿ ಸರ್ ಅಂತ ಒಬ್ಬರು ಡೌಟನ್ನು ಕೇಳಿದ್ದೀರಾ. ಸೆಕೆಂಡ್ PUC ಆದ ತಕ್ಷಣ B.Ed ಇಲ್ಲ. ಸೆಕೆಂಡ್ PUC ಆದ ತಕ್ಷಣ ತಾವುಗಳು B.Ed ಮಾಡ್ತಾಯಿದ್ದೀರಾ ಅಂದರೆ ಟೀಚರ್ ಆಗಬೇಕು ಅಂತ ಬಯಸಿದ್ದೀರಾ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿನಿ ಅಥವಾ ವಿದ್ಯಾರ್ಥಿ, ತಾವುಗಳು ಏನು ಮಾಡಬೇಕು ಅಂದರೆ ಸೆಕೆಂಡ್ ಇಯರ್ ಆದ ತಕ್ಷಣ ಯಾವುದಾದ್ರೂ ಡಿಗ್ರಿ ಕೋರ್ಸನ್ನು ಜಾಯ್ನ್ ಮಾಡಬೇಕು. ಸೈನ್ಸ್ ಟೀಚರ್ ಆಗಬೇಕು ಅಂದರೆ BSc ಓದಬೇಕು. ಅರ್ಥ ಆಗತ್ತಲ್ವಾ? ಕ್ಲಿಯರ್? ಈ ರೀತಿಯಾಗಿ ತಾವುಗಳು ತೆಗೆದುಕೊಂಡು ಹೋಗಬೇಕಾಗತ್ತೆ. ಆಯಿತಾ? ಮ್ಯಾಥ್ಸ್ ಟೀಚರೋ, ಫಿಸಿಕ್ಸ್ ಟೀಚರೋ, ಕೆಮಿಸ್ಟ್ರಿ ಆಗಬೇಕು ಅಂದರೆ BSc ತಗೋಬೇಕು. ಬೇರೆದು ಅಂತ ಹೇಳಿದರೆ ಬೇರೆ ಫೀಲ್ಡು ನಿಮಗೆ ಇದ್ದಾವೆ, BCom ಅಥವಾ BA. ನೆಕ್ಸ್ಟ್ ಸ್ಟೆಪ್ಪು, ಸ್ಕ್ಯಾನ್ ಕಾಪಿ ಎಲ್ಲಿಂದ ತರಬೇಕು ಸರ್ ಅಂತ ಕೇಳಿದಿರಾ. ನೀವೆಲ್ಲಿಂದ ತರಬೇಕಾಗೋ ಅವಶ್ಯಕತೆ ಇಲ್ಲ. ದುಡ್ಡು ಕಟ್ಟಿದ್ದೀರಲ್ವ, ಸಮಾಧಾನದಿಂದ ಕೂತ್ಕೊಂಡ್ರೆ ನಿಮಗೆ ಟೆಕ್ಸ್ಟ್ ಮೆಸೇಜ್ ಬರುತ್ತೆ ಅಥವಾ ಮೇಲ್ ಬರುತ್ತೆ, ಅಥವಾ ನಾನೇ ಒಂದು ವಿಡಿಯೋ ಮಾಡಿ ಎಲ್ಲರೂ ಕೂಡ ನಿಮ್ಮ ಚಲನ್ ನಂಬರ್ ಅಥವಾ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿ ಡೌನ್ಲೋಡ್ ಮಾಡಿಕೊಳ್ಳಿ ಅಂತಲೇ ವಿಡಿಯೋ ಅಪ್ಲೋಡ್ ಮಾಡಿ ಕೊಡ್ತೇನೆ. ನೆಕ್ಸ್ಟ್, ಐ ಫೀಲ್ ಕ್ಯಾನ್ ಐ, ನೋಡಿ,
ಐ ಫೇಲ್ಡ್ ಸರ್ ಇನ್ ಸೆಕೆಂಡ್ ಇಯರ್ PUC, ಕ್ಯಾನ್ ಐ ಜಾಯಿನ್ ಡಿಗ್ರಿ ಕಾಲೇಜ್ ಅಂತ ಒಂದು ಕಮೆಂಟ್ ಹಾಕಿದ್ದೀರಾ. ಅಲ್ರಿ ಫೇಲ್ ಆದಮೇಲೆ ಮುಂದಿನ ಕೋರ್ಸಿಗೆ ನಿಮಗೆ ಅರ್ಹರೇ ಅಲ್ಲ, ನೀವು ಯು ಆರ್ ನಾಟ್ ಎಲಿಜಿಬಲ್ ಟು ಜಾಯಿನ್ ಡಿಗ್ರಿ ಕೋರ್ಸ್. ಬಿಕಾಸ್ ಡಿಗ್ರಿ ಕೋರ್ಸ್ ಅಂತ ಹೇಳಿದರೆ ಅದನ್ನು ನಾವು ಅಂಡರ್ ಗ್ರ್ಯಾಜುಯೇಟ್ ಕೋರ್ಸ್ ಅಂತ ಕರಿತೀವಿ, UG ಅಂತ, ಕ್ಲಿಯರ್ ಆಲ್ ಆಫ್ ಯು ಅಂಡರ್ ಗ್ರ್ಯಾಜುಯೇಟ್ ಕೋರ್ಸಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಅದಕ್ಕೆ ನೀವು ಅರ್ಹರಲ್ಲ, ಯು ಆರ್ ನಾಟ್ ಎಲಿಜಿಬಲ್ ಟು ಜಾಯಿನ್ ಡಿಗ್ರಿ ಕಾಲೇಜಸ್. ಆದರೆ ಪ್ಯಾರಾಮೆಡಿಕಲ್ ಜಾಯಿನ್ ಆಗ್ಬೋದು. ನೆಕ್ಸ್ಟು, ಹೌ ಮೆನಿ ಅಟೆಂಪ್ಟ್ಸ್ ಆರ್ ದೇರ್ ಸರ್ ಫಾರ್ ಸೆಕೆಂಡ್ ಇಯರ್ PUC? ತಮ್ಮ ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಅಟೆಂಡ್ ಇರೋದು. ಇದರಲ್ಲಿ ಫೇಲ್ ಆದಮೇಲೆ ಮತ್ತೆ ಮುಂದಿನ ವರ್ಷ ನೀವು ಮಾರ್ಚ್ ತಿಂಗಳಲ್ಲೇ ತಗೊಳ್ಳೋ ಎಕ್ಸಾಮ್ ಬರೀಬೇಕಾಗಿರುವಂಥದ್ದು. ಕ್ಲಿಯರ್ ಆಲ್ ಆಫ್ ಯು? ವೆರಿ ಗುಡ್. ನೆಕ್ಸ್ಟ್, ಸರ್ ಎಗೇನ್ ಐ ಫೇಲ್ಡ್, ವಾಟ್ ಟು ಡೂ? ನೋಡಿ, ಎಗೇನ್ ಐ ಫೇಲ್ಡ್ ವಾಟ್ ಟು ಡೂ ಅಂತ ಹೇಳಿದರೆ, ನಾನು ಹೇಳಿದ್ನಲ್ವಾ, ಫೇಲ್ ಆಗಿದ್ದೀರ ಅಂದರೆ ಇದೇ ವರ್ಷ ನವಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಒಂದು ಲಿಂಕನ್ನು ಬಿಟ್ಟಿರ್ತಾರೆ. ಅಂದರೆ ಮತ್ತೆ ನೀವು ಸೆಕೆಂಡ್ ಇಯರು ಬರೀಲಿಕ್ಕೆ ಅವಕಾಶವನ್ನು ಕೊಡ್ತಾರೆ. ಆದರೆ ಮಾರ್ಚ್ ತಿಂಗಳಲ್ಲೇ ಬರೀಬೇಕು ನೆಕ್ಸ್ಟ್ ಇಯರು. ನೆಕ್ಸ್ಟ್ ಕ್ವಶನ್ ನೋಡಿ, ಸರ್ ನಾನು ಪಾಸ್ ಬಟ್ ಐ ವಾಂಟ್ ಟು ವರ್ಕ್. ನೋಡಿ ಸರ್, ನಾನು ಸೆಕೆಂಡ್ ಇಯರ್ PUC ಜಸ್ಟ್ ಪಾಸ್ ಆಗಿಬಿಟ್ಟಿದ್ದೀನಿ, ಬಟ್ ಐ ವಾಂಟ್ ಟು ರೈಟ್ ಒನ್ ಮೋರ್ ಟೈಮ್ ಟು ಗೆಟ್ ಗುಡ್ ಮಾರ್ಕ್ಸ್ ಅಂತ ಇದೆ. ಕ್ಲಿಯರ್ ಆಲ್ ಆಫ್ ಯು? ಒನ್ ಮೋರ್ ಟೈಮ್ ಟು ಗೆಟ್ ಗುಡ್ ಮಾರ್ಕ್ಸ್ ಅಂತ ಹೇಳಿದರೆ ಮುಂದಿನ ವರ್ಷ ಮತ್ತೆ ನಾನು 2026ರಲ್ಲಿ ಮಾರ್ಚ್ ತಿಂಗಳಲ್ಲಿ ಮತ್ತೆ ಬರೀಬೇಕು ಅಂತ ಇದ್ದೀನಿ. ನಿಮ್ಮ ಅಭಿಪ್ರಾಯ ಏನು ಅಂತ. ಪ್ರೀತಿಯ ವಿದ್ಯಾರ್ಥಿ, ವರ್ಷ ಇಡೀ ಸೆಕೆಂಡ್ ಇಯರಲ್ಲಿ ಕೂತ್ಕೊಂಡು 2 ವರ್ಷ ಕಳೆದಿದ್ದೀರಾ ಫಸ್ಟ್ ಇಯರು ಸೆಕೆಂಡ್ ಇಯರಲ್ಲಿ, ಆಗಿಲ್ಲ ನಿಮ್ಮ ಕೈಯಲ್ಲಿ, ಆಯಿತಾ? ಇದೇ ಗ್ರೇಟ್ ಪಾಸ್ ಆಗಿರುವಂಥದ್ದು. ದಯವಿಟ್ಟು ನನ್ನ ಉಪದೇಶವೇನು ಅಂತ ಹೇಳಿದರೆ, PUC ಬೇಸ್ ಮೇಲೆ ದಯವಿಟ್ಟು ತಾವು ಯಾರೇ ಆಗಿರಲಿ, ಅದು ಆರ್ಟ್ಸೋ ಕಾಮರ್ಸೋ ಸೈನ್ಸೋ, ಐ ಫಾರ್ಗೊಟ್, ಓಕೆ, ಆ ಕಮೆಂಟ್ ಮಾಡಿದವರು ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ತಾವುಗಳು ಡಿಪ್ಲೊಮಾ ಇನ್ ಪ್ಯಾರಾಮೆಡಿಕಲ್ ಕೋರ್ಸಸ್ಗಳನ್ನು ಮಾಡಿಕೊಂಡು ಜೀವನದಲ್ಲಿ ಖುಷಿಯಾಗಿರಿ, ಸದಾ ಖುಷಿಯಾಗಿರಿ. ಗೌರ್ಮೆಂಟ್ ಕೆಲಸ ಸಿಗಲಿಲ್ಲ ಅಂದರೂ ಪ್ರೈವೇಟಲ್ಲಿ ಸದಾ ನಿಮ್ಮ ಪ್ಯಾರಾಮೆಡಿಕಲ್ ಅಂದ್ರೇ ಅರ್ಥ ಮಾಡ್ಕೊಳ್ಳಿ, ಪ್ರಪಂಚದಲ್ಲಿ ಏನೇ ಕ್ಲೋಸ್ ಆದರೂ ಈ ಹಾಸ್ಪಿಟ್ಲ್ಗಳು, ಈ ಮೆಡಿಕಲ್ಗಳು, ಈ ಲ್ಯಾಬೊರೇಟ್ರಿಗಳು ಯಾವುದು ಕೂಡ ಕ್ಲೋಸ್ ಆಗಲ್ಲ, ನೆನಪಿರಲಿ. ನೆಕ್ಸ್ಟ್, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಸರ್ ನಾನು ಚಲನ್ ನಂಬರ್ ಬಂದಿದೆ, ಹೇಗೆ ಅಪ್ಲೈ ಮಾಡೋದು ಅಂತ. ಚಲನ್ ನಂಬರ್ ಬಂದಿದೆ ಅಂದರೆ ಇಟ್ ಈಸ್ ಅಂಡರ್ಸ್ಟುಡ್ ಯು ಆಲ್ರೆಡಿ ಅಪ್ಲೈಡ್ ಫಾರ್ ಸ್ಕ್ಯಾನ್ ಕಾಪಿ ಅಂತ. ವೇಟ್ ಫಾರ್ 1 or 2 days. ಓಕೆ. ಲಾಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಸರ್ ಐ ಆಮ್ ಪಾಸ್ಡ್ ಇನ್ ಎಕ್ಸಾಮ್ 1 ಬಟ್ ಐ ಫೇಲ್ಡ್ ಇನ್ ಎಕ್ಸಾಮ್ 3 ಅಂತ ಇದೆ. ಇಲ್ಲಿಗೆ 10 ಪ್ರಶ್ನೆಗಳು ಸಂಪೂರ್ಣವಾಗಿ ಕಂಪ್ಲೀಟ್ ಆಯಿತು. ಲಾಸ್ಟ್ ಪ್ರಶ್ನೆ ಎಷ್ಟು ಚೆನ್ನಾಗಿದೆ ನೋಡಿ. ಸರ್ ಐ ಪಾಸ್ಡ್ ಇನ್ ಎಕ್ಸಾಮ್ 1, ಅದು ಕೆಮಿಸ್ಟ್ರಿ ಸಬ್ಜೆಕ್ಟು, ನಾನು ಪಾಸ್ ಆಗಿದ್ದೆ ಸರ್. ಇಂಪ್ರೂವ್ಮೆಂಟಿಗೆ ಎಕ್ಸಾಮ್ 3 ಬರೆದೆ, ಫೇಲ್ ಆಗಿಬಿಟ್ಟಿದ್ದೀನಿ, ಈಗೇನು ಮಾಡಬೇಕು ಸರ್ ಅಂತ. ಏನು ಮಾಡುವ ಅವಶ್ಯಕತೆ ಇಲ್ಲ. ಬೆಸ್ಟ್ ಮಾರ್ಕ್ಸ್, ಆಯಿತಾ, ಬೆಸ್ಟ್ ಆಫ್ 3, ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3ನಲ್ಲಿ ನಿಮ್ಮ ಕೆಮಿಸ್ಟ್ರಿಯ ಯಾವ ಎಕ್ಸಾಮಲ್ಲಿ ಅಂಕಗಳು ಜಾಸ್ತಿ ಇದ್ದಾವೋ ಅದನ್ನೇ ಅವರು ಕನ್ಸಿಡರ್ ಮಾಡೋದು. ನೀವು ಪಾಸಾಗಿದ್ದೀರಾ, ಏನೂ ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ. NC ಅಂತ ಬಂದಂಥ ವಿದ್ಯಾರ್ಥಿಗಳು, ನಾನು ನಿಮ್ಗೆ ಹೇಳಿದೆ, ಒಂದು ಬರೀ ಎಕ್ಸಾಮ್ 3 ನೋಡಿಕೊಳ್ಳಲು ಒಂದು ಲಿಂಕನ್ನು ಕೊಟ್ಟಿದ್ದೆ, ಕನ್ಸಾಲಿಡೇಟೆಡ್ ರಿಸಲ್ಟ್ ಶೀಟನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಇನ್ನೊಂದು ಲಿಂಕನ್ನು ಕೊಟ್ಟಿದ್ದೆ. ನಾನು ಆ ವಿಡಿಯೋಸ್ ಕೆಳಗಡೆ ಇದೆ, ಸ್ವಲ್ಪ ಹೋಗಿ ಸರ್ಚ್ ಮಾಡಿ, ಆಯಿತಾ? ನೋಡಿ, ಬರೀ ಎಕ್ಸಾಮ್ 3 ರಿಸಲ್ಟೇ ಬೇರೆ, ಕನ್ಸಾಲಿಡೇಟೆಡ್ ರಿಸಲ್ಟ್ ಶೀಟ್ ಅಂತ ಹೇಳಿದರೆ ಅದನ್ನು ಕನ್ನಡದಲ್ಲಿ ಕ್ರೋಢೀಕೃತ ಫಲಿತಾಂಶ ಅಂತ ಕರಿತೀವಿ. ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 3 ಸೇರಿಸ್ಬಿಟ್ಟು ಯಾವುದರಲ್ಲಿ ಹೆಚ್ಚಿನ ಅಂಕಗಳು ಫೈನಲ್ ಮಾರ್ಕ್ಸ್ ಕಾರ್ಡ್ ಅಂತ ಕರಿತೀವಿ. ಕನ್ಸಾಲಿಡೇಟೆಡ್ ಮಾರ್ಕ್ಸ್ ಕಾರ್ಡ್ ಅಂತ ಹೇಳಿದರೆ ಫೈನಲ್ ಮಾರ್ಕ್ಸ್ ಕಾರ್ಡ್ ಅಂತ ಕರೆಯುತ್ತೇವೆ. ಧನ್ಯವಾದಗಳು. ಸದಾ ನಿಮ್ಮ ಏನು ಡೌಟ್ಸ್ಗಳನ್ನು ನಮ್ಮ ಒಂದು ಯೂಟ್ಯೂಬಲ್ಲಿ ಕಮೆಂಟ್ಸ್ ಬಾಕ್ಸ್ಗಳಲ್ಲಿ ಹಾಕ್ತಾನೇ ಇರಿ, ನಾವು ಅದನ್ನು ಸ್ವೀಕರಿಸಿ ನಿಮಗೆ ಉತ್ತರಗಳನ್ನು ನೀಡ್ತೀವಿ. ಡೋಂಟ್ ಹೆಜಿಟೇಟ್ ಟು ಆಸ್ಕ್ ಅ ಸಿಲ್ಲಿ ಕ್ವಶನ್ ಆಲ್ಸೋ. ನಾನು ನಿಮಗೆ ಬೈದಿರ್ಬೋದು, ಈ ವಿಡಿಯೋ ಮಾಡ್ತಾ ಇರೋದೇ ನಾನು ಬೈಕಂತ ನಿಮಗೆ, ಯಾಕಂದರೆ ಇಷ್ಟು ಗೊತ್ತಿಲ್ವೇನ್ರೋ ಅಂತ. ಯಾಕಂದರೆ ಅಷ್ಟಾದರೂ ಗೊತ್ತಿರಬೇಕು ಅಂದರೆ ನಿಮ್ಮ ಕಾಲೇಜ್ಗಳಲ್ಲಿ ಹೇಳಿರಬೇಕು. ಯಾವ ಕಾಲೇಜಲ್ಲೂ ಇದನ್ನೆಲ್ಲ ತಿಳಿಸೋದೇ ಇಲ್ಲ, ಆಯಿತಾ? ಇದೇ ಇದು ಮಾಡುವಂಥ ದೊಡ್ಡ ತಪ್ಪು. ಹಾಗೂ ಕಾಲೇಜಿಗೆ ಹೋದರೂ ಕೂಡ ನಿಮಗೆ ಈಗ ರೆಸ್ಪೆಕ್ಟ್ ಇಲ್ದಂಗೆ ಅಂತ ನಿಮಗೆ ಅನ್ನಿಸ್ತಾ ಇರುತ್ತೆ, ಐ ಡೋಂಟ್ ಹ್ಯಾವ್ ರೆಸ್ಪೆಕ್ಟ್ ಟು ಗೋ ದೇರ್ ಅಂತ. ನೋಡಿ, ನಿಮ್ಮ ಇನ್ನೊಂದು ವಿಡಿಯೋವನ್ನು ಮಾಡೋಣ, ಭಾಳ ಲೆಂತಿ ಆಯಿತು. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ದಯವಿಟ್ಟು ಸ್ವಲ್ಪ ಪೇಷನ್ಸ್ ಇಟ್ಕೊಂಡ್ರೆ ಸ್ಕ್ಯಾನ್ ಕಾಪಿ ಎಲ್ಲರಿಗೂ ಕೂಡ ಸಿಗುತ್ತೆ. ಗಾಡ್ ಬ್ಲೆಸ್ ಯು ಆಲ್.